ನೋಡಿ ಗೈಸ್, ಇವಾಗ ನಾವು ಮೈಲಾರಕ್ಕೆ ಹೋಗ್ತಿದ್ದೀವಿ. ನಮ್ಮಪ್ಪ ರೆಡಿ ಆಗಿ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಯಿನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಇವತ್ತು ಮೈಲಾರ ಮತ್ತು ದೇವ್ರಗುಡಿಗೆ ಹೋಗ್ತಿದ್ದೀವಿ. ಅದನ್ನು ಸಿಂಪಲ್ ಆಗಿ ಒಂದು ಮಿನಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ. ಬಾಯ್ ಬಾಯ್. ಗೆಜ್ಜೆ ಕಟ್ಕೊಳಕ ಹಾಯ್ ಸತ ಹೆಂಗಿತ್ತು? ಬೆಳಗಿಂದ ವೇಟ್ ಮಾಡಿದ್ದು 5 ಗಂಟೆಗೆ. ನೋಡಿ ಅಷ್ಟು ನನ್ನ ತಾತ 5 ಗಂಟೆಗೆ ಎದ್ದು ವೇಟ್ ಮಾಡೈತಿ. ನಮ್ಮಮ್ಮ 3 ಗಂಟೆಗೆ ಎದ್ದು ಅಡುಗೆ ಮಾಡೈತಿ. ನಮ್ಮ ಅಪ್ಪಾಜಿ ಇಲ್ಲ ಸತ ರೆಡಿ ಅದ್ಯಾ? ರೆಡಿ. ಫ್ರೆಂಡ್ಸ್, ನೀವು ನೋಡ್ತಿರ್ತೀರಾ, ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗೆಲ್ಲ ಈ ಥರ ಮಿಸ್ಲು ಬುದ್ಧಿ ತಗೊಂಡು ಹೋಗಲೇಬೇಕು. ತಗೊಂಡು ಹೋಗ್ತೀವಿ. ಹೆಂಗೆ ಅನ್ಸಿದೆ? ಹೊಸ ಗೆಜ್ಜೆ ಹಾಕೊಂಡ್ಬಿಟ್ಟಿರಿ ಇವಾಗ. ಚೆನ್ನಾಗಿ ಅನಿಸ್ತೈತೆ. ಖುಷಿ ಆಗ್ತೈತಾ? ಖುಷಿ ಆಗಿಲ್ಲ ಅಂತ ಹೊಸ ಹಾಕೊಂಡ್ರೆ ಅಲ್ಲ. ಗಂಟೆ ಆಗ್ತಾ ಇದೆ. ಬೆಳಗ್ಗೆ 5 ಗಂಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. 10 ಗಂಟೆ ಆಗೈತಿ. ಫ್ರೆಂಡ್ಸ್, ನಾವು ಯಾವಾಗಲೂ ದೇವ್ರಗುಡ್ಡ ಮತ್ತು ಮೈಲಾರಕ್ಕೆ ಹೋಗಬೇಕಾದ್ರೆ ಮೊದಲು ಮೈಲಾರಂಗಪ್ಪ ದೇವಸ್ಥಾನಕ್ಕೆ ಹೋಗಿ, ಅಂದರೆ ದಾವಣಗೆರೆಗೆ ಮೈಲಾರಂಗಪ್ಪ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ದೇವ್ರಗುಡ್ಡಕ್ಕೆ ಹೋಗ್ತೀವಿ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಇವಾಗ ಮೊದಲು ನಾವು ದೇವ್ರಗುಡ್ಡಕ್ಕೆ ಹೋಗೋಣ, ಆಮೇಲೆ ಮೈಲಾರಕ್ಕೆ ಹೋಗೋಣ ಅಂತೆ. ಇವಾಗಂತೂ ದೇವ್ರಗುಡ್ಡದಲ್ಲಿ ಮೈಲಾರದಲ್ಲಿ ತುಂಬ ರಶ್ ಇರುತ್ತೆ. ಯಾಕೆಂದರೆ ಇವಾಗ ಭಾರತ ಹುಣ್ಣಿಮೆ ಮುಂದೆ ಇರೋದ್ರಿಂದ ತುಂಬ ರಶ್ ಇರುತ್ತೆ. ಯಾಕೆಂದರೆ ಇದು ದೊಡ್ಡ ಜಾತ್ರೆನೇ ಹೌದು. ಈ ಭಾರತ ಹುಣ್ಣಿಮೆ ಬರೋದು ಪ್ರತಿ ವರ್ಷ ತುಂಬ ದೊಡ್ಡ ಜಾತ್ರೆನೇ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಆ ದಿನಕ್ಕೋಸ್ಕರ. ಬನ್ನಿ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್, ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಅಂದರೆ ದೇವ್ರಗುಡ್ಡಕ್ಕೆ ಬಂದ್ವಿ. ಈಗ ದೇವ್ರಗುಡ್ಡ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ದೇವರು ಗುಡ್ಡದ ಮೇಲೆ ಇರೋದ್ರಿಂದ ದೇವ್ರಗುಡ್ಡ ಅಂತ ಕರೀತಾರೆ. ನಮ್ಮ ದಾವಣಗೆರೆಯಿಂದ ದೇವ್ರಗುಡ್ಡಕ್ಕೆ ಒಂದು 45ರಿಂದ 50 ಕಿಲೋಮೀಟರ್ ಆಗ್ಬೋದು. ಈಗ ದೇವಸ್ಥಾನ ಗುಡ್ಡದ ಮೇಲೆ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ, ಅಂದರೆ ಕಾರ್ಗಳೆಲ್ಲ ಏನು ಹೋಗಲ್ಲ ಅಲ್ಲಿ. ಹಾಗಾಗಿ ಎಲ್ಲರೂ ಇಲ್ಲೇ ಪಾರ್ಕ್ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಎತ್ತರವಾಗಿದೆ. ನನಗಂತೂ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಅಂತಲ್ಲ, ಎಲ್ಲಾದರೂ ನೋಡಿದಾಗ ಸಂಗೊಳ್ಳಿ ರಾಯಣ್ಣ ನೋಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ. ಸಂಗೊಳ್ಳಿ ರಾಯಣ್ಣ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅಪ್ರತಿಮ ವೀರ, ಸ್ವಾತಂತ್ರ್ಯ ಹೋರಾಟಗಾರ ಅಲ್ವಾ? ನನಗಂತೂ ತುಂಬ ಇಷ್ಟ. ನಿಮಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೋಡೋಣ. ಫ್ರೆಂಡ್ಸ್, ಇನ್ನೊಂದು ಹೇಳಬೇಕು, ಮೈಲಾರ ಮತ್ತು ಮಾಲತೇಶ್ವರ ಸ್ವಾಮಿಗೆ ತುಂಬ ಜನ ಭಕ್ತರು. ಇಂಥದ್ದೇ ಜಾತಿ ಮತ ಅಂತ ಏನೂ ಇಲ್ಲ. ಎಲ್ಲ ವರ್ಗದ ಜನರ ಆರಾಧ್ಯ ದೈವವೂ ಹೌದು, ಮತ್ತು ಕುಲದೈವನೂ ಸಹ ಹೌದು. ಮತ್ತು ಬೇರೆ ಕಡೆ ಎಲ್ಲ ಕಡೆ ಸಹ ದೇವಸ್ಥಾನಗಳು ಇದ್ದಾವೆ. ಆದರೆ ಮೂಲ ದೇವಸ್ಥಾನಗಳು ಅಂದರೆ ದೇವ್ರಗುಡ್ಡ ಮತ್ತು ಮೈಲಾರ. ಫ್ರೆಂಡ್ಸ್, ಅದರಲ್ಲೂ ಇವಾಗ ಮೈಲಾರದಲ್ಲಿ ಭಾರತ ಹುಣ್ಣಿಮೆಯಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಜಾತ್ರೆನೇ ಆಗುತ್ತೆ. ಅಂದರೆ ಕಾರ್ಣಿಕ, ಅಂದರೆ ವರ್ಷದ ಭವಿಷ್ಯವಾಣಿ ಅಂತಲೇ ಹೇಳ್ತಾರೆ. ರಾಜಕೀಯಕ್ಕೆ, ಮಳೆ ಬೆಳೆಗೆ ಹೋಲಿಸಿ ಹೇಳ್ತಾರೆ. ಗೊರವಜ್ಜ 9 ದಿನಗಳ ಕಾಲ ಉಪವಾಸ ಇದ್ದು 9ನೇ ದಿನ ಅಂತಂದರೆ ಹುಣ್ಣಿಮೆಯಾಗಿ 3ನೇ ದಿನಕ್ಕೆ, ಅಂದರೆ ಬುಧವಾರ ಹುಣ್ಣಿಮೆ ಇದೆ. ಮೈಲಾರದಿಂದ 2 ಕಿಲೋಮೀಟರ್ ದೂರ ಆಗುತ್ತೆ ಡೆಂಕನಮರಡಿಯಲ್ಲಿ ಕಾರ್ಣಿಕ ಆಗೋದು. ಈ ಸರಿ ಶುಕ್ರವಾರ ಕಾರ್ಣಿಕ ಇರೋದು, ಅಂದರೆ 3ನೇ ದಿನಕ್ಕೆ, ಅಂದರೆ 14ನೇ ತಾರೀಕು ಶುಕ್ರವಾರ ದಿನ ಕಾರ್ಣಿಕ ಆಗುತ್ತೆ ಸಂಜೆ 5 ಗಂಟೆಗೆ. ಯಾರೆಲ್ಲ ಈ ಕ್ಷಣಕ್ಕೋಸ್ಕರ ಕಾಯ್ತಿದ್ದೀರಾ, ಯಾರೆಲ್ಲ ಬರ್ತಾ ಇದ್ದೀರಾ, ಯಾರೆಲ್ಲ ಈಗಾಗಲೇ ಟೆಂಟ್ ಹಾಕಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಫ್ರೆಂಡ್ಸ್, ಹೆಂಗೆ ಗೊತ್ತಾ, ಈ ಜಾತ್ರೆಯಲ್ಲಿ ತುಂಬ ರಶ್ ಇರುತ್ತೆ. ತುಂಬ ರಶ್ ಅಂದರೆ ಕಾಲಿಡಕ್ಕೆ ಜಾಗಿರಲ್ಲ. ಎಲ್ಲಿ ಬೇಕಲ್ಲಿ ಟೆಂಟ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಮಾತ್ರ. ಈ ಕ್ಷಣಕ್ಕೋಸ್ಕರ ಕಾಯ್ತಿರ್ತಾರೆ ಅಂತಂದರೆ ಕಾರ್ಣಿಕಕ್ಕೋಸ್ಕರ. ಇದೊಂಥರ ಮಳೆ ಬೆಳೆ ರಾಜಕೀಯಕ್ಕೆ ಎಲ್ಲ ಹೋಲಿಸೋದ್ರಿಂದ ಏನಾಗುತ್ತಪ್ಪ ಈ ಸರಿ, ಯಾವ ಥರ ಬರುತ್ತೆ, ಚೆನ್ನಾಗಾಗುತ್ತಾ ಚೆನ್ನಾಗಾಗಲ್ಲ, ಏನಿರುತ್ತೆ, ಏನೋ ಒಂಥರ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎಲ್ಲರಿಗೂ ಇದ್ರ ಬಗ್ಗೆ ಒಂಥರ. ಫ್ರೆಂಡ್ಸ್, ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ, ಅಂದರೆ ದೇವಸ್ಥಾನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇವಾಗ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ. ಇಲ್ಲಿ ಹೆಗ್ಗಪ್ಪ ದೇವಸ್ಥಾನ ನೋಡ್ತಾ ಇದ್ದೀರಿ. ಹೆಗ್ಗಪ್ಪ ದೇವಸ್ಥಾನ ಅಂದರೆ ಇದ್ರದ್ದೊಂದು ಹಿಸ್ಟ್ರಿನೇ ಐತೆ, ಅದನ್ನು ಸಹ ಹೇಳ್ತೀನಿ. ಅಂದರೆ ನಮ್ಮ ಮೈಲಾರಲಿಂಗೇಶ್ವರ ಮತ್ತು ಮಾಲತೇಶ್ವರ ಸ್ವಾಮಿಗಳ ಪವಾಡಗಳು ತುಂಬ ಇದ್ದಾವೆ. ಅದರಲ್ಲಿ ಎಷ್ಟು ಹೇಳಿದ್ರು ಸಾಲದು. ಅಷ್ಟು ಹೇಳ್ತಾನೆ ಇರಬೇಕು, ಅಷ್ಟು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಏನೋ ಒಂಥರ ಗಂಟೆ ಸದ್ದು ಮತ್ತು ಗೆಜ್ಜೆ ಕುಣಿತ ಒಂಥರ ಏನೋ ಗಳಗಳ ಅಂತ ಇರ್ತದೆ. ಹಂಗೆ ಅಷ್ಟು ಕಳ ಇರುತ್ತೆ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ.
ಫ್ರೆಂಡ್ಸ್ ಇನ್ನು 2 ದಿನ ಬಿಟ್ಟು ಬಂದರೆ ಅಂದರೆ ನಾಳೆ ನಾಡಿದ್ರಲ್ಲಿ ಬಂದ್ವಿ ಅಂತ ಅಂದರೆ ಮಾತ್ರ ದೇವ್ರ ದರ್ಶನ ಮಾಡೋಕ್ಕೂ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಯಾಕೆಂದರೆ ನಿಮಗೆ ಗೊತ್ತು ಈ ಭರತನಹಳ್ಳಿಯಲ್ಲಿ ದೇವ್ರ ಗುಡ್ಡಕ್ಕೆ ಬಂದು ಎಲ್ಲರೂ ಹಣ್ಣುಕಾಯಿ ಮಾಡಿಸ್ಕೊಂಡು ಮೈಲಾರಕ್ಕೆ ಹೋಗೋದು ಎಲ್ಲ ವಾಡಿಕೆ ಇದ್ದೇ ಇರುತ್ತೆ. ಅವಾಗಂತೂ ಕಾಲಿಡಕ್ಕೆ ಜಾಗ ಇರಲ್ಲ, ಅಷ್ಟು ಇರ್ತದೆ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ದೇವ್ರ ದರ್ಶನ ಆಗುತ್ತೆ. ನಿಮಗೂ ಸಹ ದೇವರ ಆಶೀರ್ವಾದ ಸಿಗಲಿ. ನಾವು ಯಾವಾಗಲೂ ಪ್ರತಿ ಭರತನಹಳ್ಳಿಯಲ್ಲೂ ಸಹ 1-2 ದಿನ ಮುಂಚೆನೇ ಹೋಗ್ಬಿಡ್ತೀವಿ ದರ್ಶನ ಮಾಡ್ಕೊಳ್ಳೋಕ್ಕೆ. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಒಂಥರ ಇದು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು. ರಶ್ ಇರುತ್ತೆ ಅಂದರೆ ಮಾತ್ರ ಕಾಲಿಡಕ್ಕೆ ಜಾಗ ಇಲ್ಲ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಹೆಂಗಿರುತ್ತೆ ಅಂಥೇಳಿ. ಇವಾಗ ಇದು ಫ್ರೀ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಈ ಟೈಮಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಆಮೇಲೆ ಕಾಣಿಕೆ ದಿನ ಹೋಗಿ ಬರ್ತೀವಿ. ವಾವ್, ಜಜ್ಜಿ ಮಾಡ್ತೀಯಾ? ಫ್ರೆಂಡ್ಸ್ ನೋಡಿ, ಸಣ್ಣ ಪಾಪು ಎಷ್ಟು ಕ್ಯೂಟಾಗಿದ್ದಾನೆ. ನಾವು ಏನು ಹೇಳಿದ್ರು ರಿಯಾಕ್ಟ್ ಮಾಡ್ತಾ ಇದ್ದ. ಚಿನ್ನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ. ಹಾಗಾಗಿ ಅದನ್ನ ಕ್ಲಿಪ್ಪಿಂಗ್ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ಫ್ರೆಂಡ್ಸ್ ಇದು ಸ್ವಲ್ಪ ಬೇಜಾರಾಯಿತು. ಎಲ್ಲರೂ ಹಂಗೆ ಮಾಡಲ್ಲ, ಕೆಲವರು ಮಾತ್ರ ಹಂಗೆ ಮಾಡ್ತಾರೆ. ಇವಾಗ ಒಬ್ಬರು ಇಬ್ಬರು ಅಂತ ಇರಲ್ಲ, ಎಷ್ಟೊಂದು ಜನ ಇರ್ತಾರೆ. ಅವ್ರಿಗೆಲ್ಲರಿಗೂ ಕೊಡೋಕ್ಕಾಗಲ್ಲ. ನಮ್ಮ ಕೈಲಿದ್ದಷ್ಟು ಇದ್ದವ್ರಿಗೆ ಕೊಡ್ತೀವಿ, ಇಲ್ಲದೇ ಇರೋರಿಗೆ ಇಲ್ಲ ಅಂತ ಹೇಳಲೇಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅವರು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಳಲ್ಲ, ಸಿಟ್ಟು ಮಾಡ್ತಾರೆ, ಜಗಳಕ್ಕೆ ಬರ್ತಾರೆ. ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಇದು ಕೆಲವರು ಮಾಡೋದ್ರಿಂದ ಎಲ್ರಿಗೂ ಬಂದುಬಿಡುತ್ತೇನೋ ಈ ಥರ ಕೆಟ್ಟ ಹೆಸರು ಅಂತ ಅನಿಸುತ್ತೆ. ಫ್ರೆಂಡ್ಸ್ ನಾವು ಇವಾಗ ಗಂಗೆ ಮಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರಗುಡ್ಡ ಗುಡದಯ್ಯನ ಪತ್ನಿ ಇವರು. ಅಂದರೆ ಭಗವಂತನೇ ಭೂಮಿಗೆ ಇಳಿದು ಬಂದಿದ್ದಾನೆ ಅಂತ ಅಂದಾಗ ಗಂಗೆ ಮಾಳಮ್ಮನೂ ಸಹ ಬರಲೇಬೇಕಲ್ವಾ. ಹಾಗಾಗಿ ಗಂಗೆ ಮಾಳಮ್ಮ ದೇವಸ್ಥಾನ ಇದ್ದೇ ಇರುತ್ತೆ. ಮೈಲಾರದಲ್ಲೂ ಸಹ ಇದೆ, ದೇವ್ರಗುಡ್ಡದಲ್ಲೂ ಸಹ ಇದೆ. ಫ್ರೆಂಡ್ಸ್ ಈ ತಾಯಿಯ ಶಕ್ತಿಗಳು ಪವಾಡಗಳು ಸಹ ಅಪಾರ. ಇಲ್ಲಿ ತೊಟ್ಲು ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಸಹ ಮಕ್ಕಳ ಭಾಗ್ಯ ಆಗಲಿ, ಅವರು ಬೇಡ್ಕೊಂಬಂದಂತಹ ಅರಿಕೆಗಳಾಗಲಿ, ಇಲ್ಲಿ ಕಾಣಿಕೆನ ಒಪ್ಪಿಸಿ 3 ಸರ್ತಿ ತೂಗಿದ್ರೆ ಅವರ ಬೇಡಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ನಾವಿವಾಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಅವ್ರು ಇವಾಗ ಚಾಕ್ರಿ ಮಾಡ್ತಾ ಇದ್ದಾರೆ. ನಾನು ಮೀಸಲು ಬುತ್ತಿ ಎಲ್ಲ ನೀಡ್ತಾ ಇದ್ದೀನಿ. ಯಾವಾಗಲೂ ಇದೇ ಪದ್ಧತಿನೇ ನಾವು ಯಾವಾಗಲೂ ಮಾಡೋದು. ಅಂದರೆ ತೊಗೊಂಬಂದಿರ್ತೀವಿ, ಅಲ್ಲಿ ಒಳಗೆ ಹೋಗಿ ದೇವ್ರ ಹತ್ರ ಮುಟ್ಟಿಸಿ ಅದನ್ನು ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲೆಲ್ಲರಿಗೂ ಮೀಸಲು ಬುತ್ತಿನ ನೀಡ್ತೀವಿ ದೋಣಿಗಳಿಗೆ. ಫ್ರೆಂಡ್ಸ್ ನೋಡಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನದ ಆವರಣ. ಮತ್ತು ಮೇಲಿಂದ ನಾವು ಕೆಳಗಡೆ ನೋಡ್ತಿದ್ದೀವಿ ಅಂದರೆ ಬೆಟ್ಟದ ಮೇಲೆ ನಾವು ಇರೋದು. ಇವಾಗ ಕೆಳಗಡೆ ನಾವು ಎಲ್ಲಿಂದ ಬಂದ್ವಿ, ಯಾವ ಕಡೆ ಹೋಗೋದು, ಇವಾಗ ಎಲ್ಲ ರೋಡ್ಗಳು ಸಹ ಕಾಣಿಸುತ್ತೆ. ಅದನ್ನೇ ಇಲ್ಲಿ ಅಜ್ಜ ಮೊಮ್ಮಗಳು ಇಬ್ಬರು ಮಾತಾಡ್ತಿದ್ದಾರೆ. ನಾವು ಯಾವ ಕಡೆ ಹೋಗೋದು ಇವಾಗ ಏನು ಅಂತೆಲ್ಲ. ಏನೋ ಸರ್ಚ್ ಮಾಡ್ತಿದ್ದೀರಲ್ಲ. ಹೆಂಗೆ ಹೋಗ್ತವೆ
ಯಾವ ಊರಿಗೆ ಹೋಗತ್ ರೋಡ್ ಅಂತ ನೋಡ್ತಾ ಇದ್ದೀವಿ. ಮತ್ತು ಅಲ್ಲಿ ಒಳಗಡೆ ಕಾಯಿಗಳನ್ನ ಕೊಟ್ಟಿರ್ತೀವಲ್ವ ಅವು ಕಾಯಿಗಳನ್ನ ಒಡೆದು ಕೊಟ್ಟಿರಲ್ಲ, ಹಾಗಾಗಿ ತುಂಬ ರಶ್ ಇರೋದ್ರಿಂದ ಎಷ್ಟು ಜನದ್ದು ಅಂತಲೂ ಮಾಡಲ್ಲ, ಅವರು ದೇವ್ರಿಗೆ ಮುಟ್ಟಿಸಿ ಹಾಗೆ ಕೊಡ್ತಾರೆ. ಆವಾಗ ನಾವಿಲ್ಲಿ ಬಂದು ನಾವು ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು. ಮತ್ತು ಅವ್ರವ್ರ ಕಾಯಿಗಳನ್ನೆಲ್ಲ ಇಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲಿ ಕಾಯಿಕೋಲು ದೀವಟಿಗೆ ಅಂತೀವಲ್ವ, ಅವರು ಇಲ್ಲಿ ಕಾಯಿಕೋಲನ್ನ ಮಾಡ್ತಾ ಇರ್ತಾರೆ. ಚಾಟಿ ಗೊರಪರೆಲ್ಲ ಅಲ್ಲಿ ಕುದುರೆದು ಚಾಟಿಲೇ ಹೊಡ್ಕೊಳ್ತಾ ಇರ್ತಾರೆ. ಮೈಲಾರ ಕಾರ್ಣಿಕ ಭಾರತ ಹುಣ್ಣಿಮೆಯಲ್ಲಿ ಆದರೆ ದೇವ್ರಗುಡ್ಡ ಕಾರ್ಣಿಕ ದಸರಾ ಹಬ್ಬದಲ್ಲಿ, ಅಂದರೆ ದಸರಾ ಹಬ್ಬದ 9ನೇ ದಿನ ಆಗುತ್ತೆ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ಈ ದೇವಸ್ಥಾನದ ಹಿಸ್ಟ್ರಿ ಇದೆ, ಆಮೇಲೆ ಹೇಳ್ತೀನಿ ಅಂತ ಹೇಳಿಲ್ವಾ, ಇವಾಗ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾವಿವಾಗ ಹೆಗ್ಗಪ್ಪ ದೇವಸ್ಥಾನಕ್ಕೆ ಬಂದ್ವಿ. ಹೆಗ್ಗಪ್ಪ ದೇವಸ್ಥಾನ ಅಂತಂದರೆ, ಹೆಗ್ಗಪ್ಪ ಅಂದರೆ ವೆಂಕಟೇಶ್ವರ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿ ಅಂದರೆ ಗೊತ್ತೇ ಇದೆ ಅಲ್ವಾ ನಿಮಗೆ, ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪಗೂ ಮತ್ತು ಮೈಲಾರಲಿಂಗಪ್ಪಗೂ ಆಗೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರೋದೆ. ಯಾಕೆ ಆಗಲ್ಲಪ್ಪ ಅಂತಂದರೆ, ಕೆಲವರು ಹೇಳ್ತಾರೆ ತಿಮ್ಮಪ್ಪನ ಮಗಳನ್ನು ಮೈಲಾರಲಿಂಗಪ್ಪ ಮದುವೆ ಆಗಿರೋದು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ತಿಮ್ಮಪ್ಪನ ತಂಗಿಯನ್ನು ಮೈಲಾರಲಿಂಗಪ್ಪ ಮದುವೆ ಆಗಿರೋದು ಅಂತ ಹೇಳ್ತಾರೆ. ಏನೋ ಒಟ್ಟಿನಲ್ಲಿ ಇಬ್ಬರು ಬೇಗರಾಗಬೇಕು ಅನ್ನೋದು ಮಾತ್ರ ಸತ್ಯ. ಪುರಾಣ ಪ್ರಕಾರ ಹೇಳಬೇಕು ಅಂತಂದರೆ, ವರದಕ್ಷಿಣೆಯಾಗಿ ಕೊಡಬೇಕಾದಂಥ 7 ಕೋಟಿ ಹೊನ್ನಿನ ಸಾಲವನ್ನು ತಿಮ್ಮಪ್ಪ ಮೈಲಾರಲಿಂಗಪ್ಪಗೆ ಕೊಟ್ಟಿರಲಿಲ್ಲಂತೆ. ಹಾಗಾಗಿ ಲಿಂಗಪ್ಪ ತಿಮ್ಮಪ್ಪಗೆ ನಿನ್ನ ಭಕ್ತರೆಲ್ಲ ನಿನಗೆ ಗೋವಿಂದ ಗೋವಿಂದ ಅಂತ ಹೇಳಲಿ ಅಂತ ಶಾಪ ಕೊಟ್ರಂತೆ. ಹಾಗಾಗಿ ತಿಮ್ಮಪ್ಪ ಅದನ್ನ ಮತ್ತೆ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೋಸ್ಕರ ನಿನ್ನ ಭಕ್ತರೆಲ್ಲ ನಿನಗೆ 7 ಕೋಟಿ ಅಂತ ಹೇಳಲಿ ಅಂತ ಶಾಪ ಕೊಟ್ರಂತೆ. ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಇದೊಂಥರ ಸ್ಟೋರಿ. ಈ ದೇವಸ್ಥಾನ ಹೊರಗಡೆ ಯಾಕಿದೆ ಅಂತಂದರೆ, ಸಾಲ ಕೊಡೋವರೆಗೂ ಒಳಗೆ ಬರೋಂಗಿಲ್ಲ ಅಂತೇಳಿ ಹೊರಗಡೆನೇ ಇರಿಸಿದ್ದಾರೆ ತಿಮ್ಮಪ್ಪನ ಅನ್ನೋದು ಒಂದು ಪ್ರತೀತಿ. ಫ್ರೆಂಡ್ಸ್, ನಾವು ಸಹ ಊಟ ಕಟ್ಕೊಂಡ್ಬಂದಿದ್ವಿ. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಊಟ ಇರುತ್ತೆ ಅಂತೇಳಿ. ನಾವು ಯಾವಾಗಲೂ ಬರ್ತಿದ್ವಿ, ಹಂಗೆ ದರ್ಶನ ಮಾಡ್ಕೊಂಡು ಸುಮ್ಮನೆ ಮತ್ತೆ ಮೈಲಾರಕ್ಕೆ ಹೋಗ್ಬೇಕಲ್ವಾ ಅನ್ನೋ ಅವಸರಕ್ಕೆ ಸುಮ್ಮನೆ ಹೋಗ್ಬಿಡ್ತಿದ್ವಿ. ಇಲ್ಲಿ ಊಟದ ವ್ಯವಸ್ಥೆನೂ ಸಹ ಇರೋದು ಗೊತ್ತಾಯಿತು. ಹಾಗಾಗಿ ಇವಾಗ ಪ್ರಸಾದ ಅಂತ ಅಂದಮೇಲೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ನಾವು ಏನೇ ತೊಗೊಂಬಂದಿದ್ರು ಪ್ರಸಾದ ಮಾತ್ರ ಊಟ ಮಾಡಲೇಬೇಕು ಅಂತ ಅನಿಸುತ್ತೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ ಮಾತ್ರ. ಪಲಾವ್ ಮಾಡಿಸಿದ್ರು ಭಕ್ತರು, ಅದು ಸಹ ಚೆನ್ನಾಗಿತ್ತು. ಬಾದಾಮ್ ಪುರಿ ಇತ್ತು, ಅನ್ನ ಸಾಂಬಾರು ಇತ್ತು. ನಾನಂತೂ ಪಲಾವ್ನೇ ತಿಂದ್ಬಿಟ್ಟೆ, ನಾನು ಅನ್ನ ಸಾರು ಊಟ ಮಾಡಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗಂತೂ. ಇಲ್ಲಿ ನಾಳೆನೂ ಸಹ ಇವಾಗ ಕಾರ್ಣಿಕಕ್ಕೆ ಬರ್ತಿರಲ್ವಾ, ಅವಾಗೂ ಸಹ ಇಲ್ಲಿ ಊಟ ಇದ್ದೇ ಇರುತ್ತೆ, ಬಂದು ವಿಚಾರಿಸಿ ನೋಡಿ. ಮತ್ತು ಮೈಲಾರದಲ್ಲಂತೂ ಇದ್ದೇ ಇರುತ್ತೆ. ಅಲ್ಲಿ ನಮ್ಮ ದಾವಣಗೆರೆಯಿಂದ ಪಾದಯಾತ್ರೆ ಹೋಗ್ತಾರಲ್ವ, ಅವರು ಸಹ ಹೋಗಿ ಅಲ್ಲೇ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕಿಸ್ತಾರೆ. ಅದು ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ಸಹ ಲಾಗ್ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ದೇವ್ರ ದರ್ಶನ ಎಲ್ಲ ಆಯಿತು, ಊಟನೂ ಸಹ ಆಯಿತು. ಇವಾಗ ನಾವು ಸ್ವಲ್ಪ ಹೊರಗಡೆ ಏನೆಲ್ಲ ಇಟ್ಟಿದ್ದಾರೆ ನೋಡಿಕೊಂಡು ಮತ್ತೆ ಇವಾಗ ಮೈಲಾರಕ್ಕೆ ಹೋಗ್ಬೇಕಲ್ವಾ, ಬನ್ನಿ ಹೋಗೋಣ. ಫ್ರೆಂಡ್ಸ್ ನೋಡಿ, ಎಲ್ಲ ದೇವ್ರ ಫೋಟೋಸ್ಗಳು ಇದ್ದಾವೆ, ಮತ್ತು ಗೆಜ್ಜೆ ಇದ್ದಾವೆ, ದೀಪ ಐತೆ, ಮತ್ತು ಕೈಕೋಲು ಅಂತ ಕರಿತೀವಲ್ವ ಅದು ಸಹ ಇದೆ. ಕೈಕೋಲು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ. ಮತ್ತು ಚಾಟಿ ಮತ್ತು ಗೆಜ್ಜೆ ಅದನ್ನು ಹೊಸದಾಗಿ ಏನಾದರೂ ಮಾಡಿಸ್ಬೇಕು ಅಂತ ಅನ್ನೋರಿಗೆ, ಅಂದರೆ ತೊಗೋಬೇಕು ಅಂತ ಅನ್ನೋರಿಗೆ, ರೆಡಿ ತೊಗೊಳೋದಕ್ಕಿಂತ ಹೆಚ್ಚಾಗಿ ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಾವು ಸಹ ರೀಸೆಂಟಾಗಿ ಗೆಜ್ಜೆ ಮತ್ತು ಚಾಟಿನ ಮಾಡಿಸಿದ್ವಿ. ನಮ್ಮ ದಾವಣಗೆರೆಯಲ್ಲಿ ಎಲ್ಲಿ ಚಾಟಿ ಮತ್ತು ಗೆಜ್ಜೆಗಳನ್ನ ಮಾಡ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಸಹ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇನ್ಫಾರ್ಮೇಷನ್ ಬೇಕಾ? ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪೆಂಡೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಒಂಥರ ಯೂನಿಕ್ ಆಗಿ. ಅದರಲ್ಲೇ ತ್ರಿಶೂಲ ಮತ್ತು ಡಮರುಗ ಎಲ್ಲ ಬಂದಿತ್ತು. ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ಚಿಕ್ಕದಾಗಿದ್ದರೆ ಚೆನ್ನಾಗಿರ್ತಿತ್ತು ಆ ಪೆಂಡೆಂಟ್ ಥರ ಯೂಸ್ ಮಾಡೋಕ್ಕೆ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. ಏನೋ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಅಂದರೆ ಸ್ವಲ್ಪ ಆಯಾಸ ಅಂತ ಅನ್ನಿಸ್ತು. ಅದರಲ್ಲೂ ಐಸ್ ಕ್ರೀಮ್ ಗಾಡಿ ಬೇರೆ ಕಾಣಿಸ್ತು. ಚಿನ್ನಿ ಹೋಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಲು ಐಸ್ ಕ್ರೀಮ್ ಅಂತ ತಿನ್ನೋದೆ. ಫ್ರೆಂಡ್ಸ್, ಇಲ್ಲಿ ದೇವ್ರಗುಡ್ಡಕ್ಕೆ ಬಂದಾಗ ಯಾವಾಗಲೂ ನಾವು ರಣದಮ್ಮ ದೇವ್ರಿಗೆ ಹೋಗ್ತೀವಿ. ರಣದಮ್ಮ ದೇವಿಗೂ ಸಹ ಬಂದಿದ್ದೀವಿ ಇವಾಗ. ರಣದಮ್ಮ ದೇವಿಯ ಶಕ್ತಿ ಮತ್ತು ಪವಾಡಗಳು ತುಂಬ ಇದ್ದಾವೆ, ಅದನ್ನಂತೂ ನೀವು ನೋಡಲೇಬೇಕು. ನಾವು ಏನೇ ಹರಕೆ ಕಟ್ಕೊಂಡ್ರು ಅಲ್ಲಿ ನಿಜ ಆಗುತ್ತೆ ಅಂತ ಹೇಳ್ತೀವಿ. ಒಂದ್ಸರಿ ನೋಡಿ, ಅದನ್ನ ಈಗಾಗಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಚೆಕ್. ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮೈಲಾರದಲ್ಲಿ ಇವಾಗಿನ ಸಿಚುವೇಶನ್ ಹೇಗಿರುತ್ತೆ ಎಲ್ಲ ನೋಡ್ಕೊಂಬರೋಣ. ವೇಟ್ ಮಾಡ್ತಿರ್ತೀರಾ ಅಲ್ವಾ?